ದೇವ್ರ ಧ್ಯಾನ ಮಾಡುವಂಗಿಲ್ಲ, ದೇವ್ರ ಪೂಜೆ ಮಾಡುವಂಗಿಲ್ಲ, ಶಿಕ್ಷಣ ಕೊಡುವಂಗಿಲ್ಲ, ಅವ್ರ ಹೆಸರಲ್ಲಿ ಆಸ್ತಿ ಇರುವಂಗಿಲ್ಲ, ಶೂದ್ರ ಅದನ್ನ ಹೊಸ ಬಟ್ಟಿ ತೊಡಂಗಿಲ್ಲ. ಇವೆಲ್ಲ ನಿಯಮಗಳದಾವ. ಹಿಂದೂ ಭಾಗದ ನಾವೆಲ್ಲ ಎಲ್ಲಿ ಸೇರ್ಬೇಕಾಕತಿ? ನಾವೆಲ್ಲ ಎಲ್ಲೇ ಸೇರ್ಬೇಕಂದ್ರೆ ಶೂದ್ರ ವರ್ಗಕ್ಕೆ ಸೇರ್ಬೇಕಾಕತಿ. ಈಗೇನು ಓದ್ತೇವಲ್ಲ, ಓದುದೆಲ್ಲ ಬಂದಾಕತಿ. ಮುಂದೆ ಒಂದು ಚೌಕಟ್ಟು ಬಂದ್ಬಿಡತೈತಿ. ನಿಮ್ಮದು ಸೇವಾ ವರ್ಗರಿಪ್ಪ, ನೀವು ಸೇವಾ ಮಾಡ್ಬೇಕು. ಈಗ ನೀವು ಸೇವಾ ಮಾಡಿದ್ರಿ ಅಂತಂದ್ರೆ ಮುಂದಿನ ಜನ ಮೇಲ್ವರ್ಗದವರಾಗಿ ಹುಟ್ಟುತ್ತೀರಿ ಅಂತಾರ. ಅದಕ್ಕಾಗಿ ನಾವು ಲಿಂಗಾಯತರಾದವರು ನಾವು ಶೂದ್ರ ವರ್ಗಕ್ಕೆ ಸೇರಬಾರ್ದು. ಈ ಶೂದ್ರ ವರ್ಗಕ್ಕೆ ಸೇರಿದಂಥವ್ರೆಲ್ಲರನ್ನೂ ಬಸವಣ್ಣನವರು ಆ ಶೂದ್ರ ವರ್ಗದ ಡಬ್ಬಿಯಿಂದ ಹೊರಗಡೆ ತೊಗೊಂಬಂದಾರ. ನಮ್ಮನ್ನೆಲ್ಲ ಆ ಶೂದ್ರ ವರ್ಗದ ಡಬ್ಬಿಯಿಂದ ಹೊರಗಡೆ ತಂದು ಅಂಗೈಯಲ್ಲಿ ಲಿಂಗ ಕೊಟ್ಟು, ನೀ ಸ್ವತಂತ್ರ ವ್ಯಕ್ತಿ ಇದೀಪ, ನೀನು ಸ್ವತಂತ್ರ ವ್ಯಕ್ತಿ ಇದಿ, ಈ ಡಬ್ಬ್ಯಾಗ ಇರಾಕ್ ಹೋಗಬೇಡ, ಈ ಡಬ್ಬ್ಯಾಗಿದ್ರೆ ನಿನ್ನ ವ್ಯಕ್ತಿತ್ವ ವಿಕಸನ ಆಗಂಗಿಲ್ಲ ಅಂತ ಹೇಳಿದರು. ಈ ಶೂದ್ರ ಡಬ್ಬ್ಯಾಗಿದ್ದೆ ಅಂದ್ರೆ ನಿನ್ನ ವ್ಯಕ್ತಿತ್ವ ವಿಕಸನ ಆಗಂಗಿಲ್ಲ. ನಿನ್ನ ವ್ಯಕ್ತಿತ್ವ ವಿಕಸನ ಆಗ್ಬೇಕಂದ್ರೆ ಹೊರಗಡೆ ಬರಬೇಕು. ನಿನಗೂ ಶಿಕ್ಷಣದ ಸ್ವತಂತ್ರ ಇರಬೇಕು, ನಿನಗೂ ಅಭಿಪ್ರಾಯ ಸ್ವತಂತ್ರ ಇರಬೇಕು, ನಿನಗೂ ಉದ್ಯೋಗದ ಸ್ವತಂತ್ರ ಇರಬೇಕು, ನಿನಗೂ ಕೂಡ ರಾಜಕೀಯದಲ್ಲಿ ಆಡಳಿತ ಮಾಡೋದು ಸ್ವತಂತ್ರ ಇರಬೇಕು. ನಿನಗೆ ಏನು ಬೇಕಾ ವ್ಯಕ್ತಿತ್ವ ವಿಕಸನ ಆಗಕ್ಕೆ ಮೇಲ್ವರ್ಗದವ್ರಿಗೆ ಏನು ಸ್ವಾತಂತ್ರ್ಯ ಇದೋ ಅದೆಲ್ಲ ಸ್ವಾತಂತ್ರ್ಯ ನೀನು ಸಿಕ್ಕರೆ ಮಾತ್ರ ನೀನು ಮೇಲ್ವರ್ಗದವ್ರಂಗೆ ನೀನು ಸ್ವತಂತ್ರವಾಗಿರ್ತಿ. ಇಲ್ಲ ಅಂದರೆ ಇಲ್ಲಿ ಉಳ್ಕೊಂಡೆ ಅಂತಂದ್ರೆ ನೀನು ಎಂದೂ ಸ್ವತಂತ್ರ ಆಗಂಗಿಲ್ಲ, ನೀನು ಎಂದೂ ಕೂಡ ಸ್ವಾಭಿಮಾನಿ ಆಗಂಗಿಲ್ಲ, ನೀನೆಂದೂ ವ್ಯಕ್ತಿತ್ವ ವಿಕಸನ ಆಗಂಗಿಲ್ಲ. ಅದಕ್ಕಾಗಿ ಬಸವಣ್ಣನವರು ಈ ಶೂದ್ರ ವರ್ಗದ ಡಬ್ಬಿಯಿಂದ ನಮ್ಮನ್ನೆಲ್ಲ ಹೊರಗಡೆ ತಂದು ಸ್ವತಂತ್ರರನ್ನಾಗಿ ಮಾಡಿದರು.